ನಮಸ್ತೆ ಸ್ನೇಹಿತರೆ. ಸನಾತನ ಧರ್ಮದಲ್ಲಿ ಪುನರ್ಜನ್ಮದ ತತ್ವವು ಅತ್ಯಂತ ಆಳ ಮತ್ತು ರಹಸ್ಯಮಯವಾಗಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣರು ಸ್ವತಃ ಅರ್ಜುನನಿಗೆ ಹೇಳುತ್ತಾರೆ, ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಅರ್ಥಾತ್ ಜನ್ಮ ಪಡೆದವನು ಸಾಯುವುದು ನಿಶ್ಚಿತ ಮತ್ತು ಸತ್ತವನು ಪುನರ್ಜನ್ಮ ಹೊಂದುವುದು ಸಹ ನಿಶ್ಚಿತವಾಗಿದೆ. ಆದರೆ ಒಂದು ಗೂಢವಾದ ಪ್ರಶ್ನೆ ಏನೆಂದರೆ, ಒಬ್ಬ ವ್ಯಕ್ತಿಯ ಆತ್ಮವು ಅದೇ ಕುಟುಂಬದಲ್ಲಿ ಪುನರ್ಜನ್ಮ ಪಡೆಯಬಹುದಾ? ಆತ್ಮವು ತನ್ನದೇ ಕುಲದಲ್ಲಿ ಪುನಃ ಜನ್ಮ ಪಡೆದು ತನ್ನ ಅಪೂರ್ಣ ಕರ್ಮಗಳನ್ನು ಪೂರ್ಣಗೊಳಿಸಬಹುದಾ? ಆತ್ಮವು ತನ್ನ ಪಾಪ ಅಥವಾ ಪುಣ್ಯದ ಪರಿಣಾಮದಿಂದ ತನ್ನದೇ ವಂಶಕ್ಕೆ ಮತ್ತೆ ಮರಳಿ ಬರಬಹುದಾ? ಸ್ನೇಹಿತರೆ, ಈ ವಿಡಿಯೋದ ಮೂಲಕ ನಾವು ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದಂತಹ ಈ ಆಳವಾದ ರಹಸ್ಯವನ್ನು ವಿಸ್ತಾರವಾಗಿ ವಿವರಿಸುತ್ತೇವೆ. ಪ್ರಿಯ ಸ್ನೇಹಿತರೆ, ಈ ಕಥೆಯನ್ನು ಕೇವಲ ಕೇಳಿದರೂ ವ್ಯಕ್ತಿಯ ಅನೇಕ ಕೋಟಿ ಪಾಪಗಳು ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣ ಗಮನ ಕೊಟ್ಟು ಕೊನೆಯವರೆಗೂ ನೋಡಲು ನಿಮ್ಮನ್ನು ವಿನಂತಿಸುತ್ತೇನೆ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಜೈ ಶ್ರೀ ಹರಿ ವಿಷ್ಣು ಎಂದು ಬರೆಯುವುದರ ಮೂಲಕ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಹಾಗಾದರೆ ಇಂದು ನಮ್ಮ ಜ್ಞಾನವರ್ಧಕ ಪ್ರಸ್ತುತಿಯನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಈ ಕತೆ ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದಾಗಿದ್ದು ಭಗವಾನ್ ಶ್ರೀಕೃಷ್ಣರು ಸ್ವತಃ ಈ ರಹಸ್ಯವನ್ನು ಬಹಿರಂಗಪಡಿಸುತ್ತಾರೆ. ಮಹಾಭಾರತದ ಯುದ್ಧ ಮುಗಿದ ಬಳಿಕ ಧರ್ಮರಾಜ ಯುಧಿಷ್ಠಿರರು ಹಸ್ತಿನಾಪುರದ ರಾಜ್ಯಭಾರ ವಹಿಸಿಕೊಂಡರು. ಪಾಂಡವರು ತಮ್ಮ ಸಂಪೂರ್ಣ ಶಕ್ತಿಯನ್ನು ಧರ್ಮದ ಮಾರ್ಗದಲ್ಲಿ ರಾಜ್ಯವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ಅವರ ಮನಸ್ಸಿನಲ್ಲಿ ಇನ್ನೂ ಹಲವಾರು ಆಧ್ಯಾತ್ಮಿಕ ಪ್ರಶ್ನೆಗಳು ಉಳಿದಿದ್ದವು. ಯುದ್ಧದ ಸಮಯದಲ್ಲಿ ಅವರು ತಮ್ಮ ಕುಟುಂಬದ ಹಲವಾರು ಸದಸ್ಯರನ್ನು ಕಳೆದುಕೊಂಡಿದ್ದರು. ಭೀಷ್ಮ ಪಿತಾಮಹ, ಅಭಿಮನ್ಯು, ದ್ರೋಣಾಚಾರ್ಯ, ಕರ್ಣ ಮತ್ತು ಸ್ವತಃ ಶ್ರೀಕೃಷ್ಣನ ಇಚ್ಛೆಯಿಂದ ಕೌರವ ವಂಶ ಸಂಪೂರ್ಣವಾಗಿ ನಾಶವಾಗಿತ್ತು. ಇದನ್ನೆಲ್ಲ ಕಂಡು ಯುಧಿಷ್ಠಿರನ ಮನಸ್ಸಿನಲ್ಲಿ ಆಳವಾದ ಕುತೂಹಲ ಮೂಡಿತು. ಒಂದು ದಿನ ಅವರು ತಮ್ಮ ಸಹೋದರರಾದ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರೊಂದಿಗೆ ಮಹರ್ಷಿ ವೇದವ್ಯಾಸರ ಆಶ್ರಮಕ್ಕೆ ಹೋದರು. ಅಲ್ಲಿ ಅವರು ಮಹರ್ಷಿಯ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ತಮ್ಮ ಸಂಶಯವನ್ನು ವ್ಯಕ್ತಪಡಿಸಿದರು. ಯುಧಿಷ್ಠಿರರು ಹೇಳುತ್ತಾರೆ, ಗುರುದೇವ, ನೀವು ನಮಗೆ ಧರ್ಮ, ಕರ್ಮ ಮತ್ತು ಪುನರ್ಜನ್ಮದ ಗೂಢ ರಹಸ್ಯಗಳನ್ನು ಬೋಧಿಸಿದ್ದೀರಿ. ಆದರೆ ಒಂದು ಪ್ರಶ್ನೆ ನನ್ನ ಮನಸ್ಸನ್ನು ಕಾಡುತ್ತಿದೆ. ಏನೆಂದರೆ, ಒಂದೇ ಕುಟುಂಬದಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯವೇ? ಯಾವುದೇ ಆತ್ಮವು ತನ್ನದೇ ವಂಶದಲ್ಲಿ ಪುನಃ ಜನ್ಮವನ್ನು ಪಡೆಯಬಹುದೇ? ಆಗ ಮಹರ್ಷಿ ವೇದವ್ಯಾಸರು ಯುಧಿಷ್ಠಿರನತ್ತ ಆಳವಾದ ದೃಷ್ಟಿಯಿಂದ ನೋಡಿದರು. ಅವರು ತಿಳಿದಿದ್ದರು, ಯುಧಿಷ್ಠಿರನು ಸಾಮಾನ್ಯ ಮನುಷ್ಯನಲ್ಲ ಎಂಬುದನ್ನು. ಅವರು ಸ್ವತಃ ಧರ್ಮರಾಜನ ಅಂಶಾವತಾರರಾಗಿದ್ದು ಅವರ ಹೃದಯವು ಸದಾ ಸತ್ಯವನ್ನು ಹುಡುಕುವುದರಲ್ಲಿ ನಿರತವಾಗಿತ್ತು. ಅವರು ಕೆಲ ಕ್ಷಣಗಳ ಕಾಲ ಧ್ಯಾನಮಗ್ನರಾದರು. ನಂತರ ಗಂಭೀರ ಸ್ವರದಲ್ಲಿ ಮಾತನಾಡಿದರು. ಧರ್ಮರಾಜ, ಈ ಪ್ರಶ್ನೆ ಎಷ್ಟು ಸರಳವಾಗಿದೆ ಎಂದು ಕಾಣುತ್ತದೆ, ಅಷ್ಟು ಗಂಭೀರ ಮತ್ತು ರಹಸ್ಯಮಯವೂ ಆಗಿದೆ. ಪುನರ್ಜನ್ಮದ ನಿಯಮಗಳು ಅಚಲವಾಗಿವೆ. ಆದರೆ ಕೆಲವು ಆತ್ಮಗಳು ವಿಶೇಷ ಸಂದರ್ಭಗಳಲ್ಲಿ ತಮ್ಮದೇ ಕುಲದಲ್ಲಿ ಪುನಃ ಜನ್ಮ ಪಡೆದುಕೊಳ್ಳುತ್ತವೆ. ಇದು ಯಾವಾಗ ಆಗುತ್ತದೆ ಎಂದರೆ, ಅವರ ಅಪೂರ್ಣ ಕರ್ಮಗಳು ಅದೇ ಕುಟುಂಬಕ್ಕೆ ಸಂಬಂಧಿಸಿದಂಥದ್ದು ಆಗಿರುತ್ತವೆ, ಅಥವಾ ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಯಾವುದೇ ವಿಶೇಷ ಸಂಕಲ್ಪವನ್ನು ಮಾಡಿದ್ದರೆ ಅಥವಾ ಶಾಪವನ್ನು ಪಡೆದಿದ್ದರೆ ಅದೇ ಕುಲದಲ್ಲಿ ಜನ್ಮ ಪಡೆಯುತ್ತಾರೆ. ಯುಧಿಷ್ಠಿರ ಮತ್ತು ಅವರ ಸಹೋದರರು ಗಮನದಿಂದ ಕೇಳುತ್ತಿದ್ದರು. ಮಹರ್ಷಿ ವೇದವ್ಯಾಸರು ಮುಂದುವರಿಸಿದರು, ಪುನರ್ಜನ್ಮಕ್ಕೆ 3 ಕಾರಣಗಳಿವೆ. ಮೊದಲನೆಯದು ಪ್ರಾರಬ್ಧ ಕರ್ಮ, ಅಂದರೆ ಹಿಂದೆ ಮಾಡಿದ ಕರ್ಮಗಳು ಮುಂದಿನ ಜನ್ಮದಲ್ಲಿ ಫಲ ನೀಡಲು ಬದ್ಧವಾಗಿರುತ್ತವೆ. ಎರಡನೆಯದು ಸಂಸ್ಕಾರಗಳ ಪ್ರಭಾವ, ಅಂದರೆ ಆತ್ಮದ ಆಳವಾದ ನೆನಪುಗಳು ಅಥವಾ ಭಾವನೆಗಳು ಅಪೂರ್ಣವಾಗಿದ್ದರೆ ಆಗ ಅದು ಪುನರ್ಜನ್ಮವನ್ನು ಪಡೆಯಲು ಅದೇ ಸ್ಥಳದತ್ತ ಆಕರ್ಷಿತವಾಗುತ್ತದೆ. ಮೂರನೆಯದು ಅರಣಾನುಬಂಧ, ಅಂದರೆ ಒಂದು ಆತ್ಮವು ಒಂದು ಕುಲ ಅಥವಾ ಕುಟುಂಬದೊಂದಿಗೆ ಆಳವಾದ ಸಂಬಂಧ ಹೊಂದಿದ್ದರೆ. ಈ ಸಂಬಂಧ ಪ್ರೇಮ, ದ್ವೇಷ, ಪಾಪ ಅಥವಾ ಪುಣ್ಯ ಯಾವುದಾದರೂ ರೂಪದಲ್ಲಿರಬಹುದು. ಯುಧಿಷ್ಠಿರನು ಮುಂದೆ ಪ್ರಶ್ನಿಸಿದರು, ಗುರುದೇವ, ಯಾವುದಾದರೂ ಉದಾಹರಣೆ, ಒಂದು ಆತ್ಮ ತನ್ನದೇ ಕುಲದಲ್ಲಿ ಪುನರ್ಜನ್ಮ ಪಡೆಯಬಹುದು ಎಂದು ಹೇಳಲು ಇದೆಯೇ? ಮಹರ್ಷಿ ವೇದವ್ಯಾಸರು ಮುಗುಳ್ನಗುತ್ತಾ ಹೇಳಿದರು, ಹೌದು, ನಾನು ನಿಮಗೆ ಒಂದು ಘಟನೆ ಹೇಳಲಿದ್ದೇನೆ. ಇದು ಸ್ವತಃ ಭಗವಾನ್ ಶ್ರೀಕೃಷ್ಣರ ಕಾಲದಲ್ಲಿ ಸಂಭವಿಸಿದ್ದು. ಈ ಕತೆ ದ್ವಾರಿಕೆಯ ಒಬ್ಬ ಬ್ರಾಹ್ಮಣ ಮತ್ತು ಅರ್ಜುನನ ಪ್ರತಿಜ್ಞೆಯೊಂದಿಗೆ ಸಂಬಂಧಿಸಿದೆ. ಈ ಕಥೆಯಲ್ಲಿ
ಪುನರ್ಜನ್ಮದ ಒಂದು ರಹಸ್ಯಮಯ ಉದಾಹರಣೆಯನ್ನು ಕಾಣಬಹುದು. ಇದನ್ನು ಕೇಳಿದ ಪಾಂಡವರ ಕುತೂಹಲವು ಇನ್ನಷ್ಟು ಹೆಚ್ಚಿತು. ಮಹರ್ಷಿ ವೇದವ್ಯಾಸರು ಒಂದು ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ಮತ್ತು ಹೇಳಿದರು, ಮಹಾಭಾರತ ಯುದ್ಧದ ಕೆಲವು ಸಮಯದ ನಂತರ ಶ್ರೀಕೃಷ್ಣ ದ್ವಾರಕೆಯಲ್ಲಿ ಆಡಳಿತ ನಡೆಸುತ್ತಿದ್ದಾಗ ಒಂದು ದಿನ ಗೋಮು ಎನ್ನುವಂಥ ಬ್ರಾಹ್ಮಣನು ಅವರ ದರ್ಬಾರಿಗೆ ಬಂದನು. ಅವನು ತುಂಬಾ ದುಃಖಿತನಾಗಿದ್ದನು. ಭಗವಾನ್ ಶ್ರೀಕೃಷ್ಣರ ಪಾದಗಳನ್ನು ಹಿಡಿದು ಅಳುತ್ತಿದ್ದನು. ಯುಧಿಷ್ಠಿರ ಮತ್ತು ಪಾಂಡವರು ಗಮನಹರಿಸಿ ಕೇಳುತ್ತಿದ್ದರು. ಮಹರ್ಷಿಯವರು ಮುಂದುವರಿಸಿದರು, ಬ್ರಾಹ್ಮಣನ ಸಮಸ್ಯೆ ವಿಚಿತ್ರವಾಗಿತ್ತು. ಬ್ರಾಹ್ಮಣ ಹೇಳಿದನು, ನಾನು ಎಷ್ಟು ಮಕ್ಕಳನ್ನು ಹೊಂದಿದರೂ ಅವು ಹುಟ್ಟಿದ ಕೂಡಲೇ ಸಾವನ್ನಪ್ಪುತ್ತವೆ. ಈ ಘಟನೆ ಪುನಃ ಪುನಃ ಸಂಭವಿಸುತ್ತಿತ್ತು. ಬ್ರಾಹ್ಮಣನು ಭಾವಿಸಿದನು, ಇದು ಅವನ ಯಾವುದೋ ಪಾಪದ ಫಲ ಎಂದು. ಆದರೆ ಅವನು ಎಲ್ಲ ರೀತಿಯ ಅನುಷ್ಠಾನಗಳನ್ನು ಮಾಡಿದರೂ ಸಹ ಯಾವುದೇ ಪರಿಹಾರ ಕಂಡು ಬರಲಿಲ್ಲ. ಕೊನೆಗೆ ಅವನು ಶ್ರೀಕೃಷ್ಣರ ಬಳಿ ಬಂದನು. ಇದು ಕೇಳಿ ಯುಧಿಷ್ಠಿರನ ಮನಸ್ಸಿನಲ್ಲಿ ಕುತೂಹಲ ಹುಟ್ಟಿತು. ಗುರುದೇವ, ಶ್ರೀಕೃಷ್ಣರು ಬ್ರಾಹ್ಮಣನ ಸಮಸ್ಯೆಗೆ ಪರಿಹಾರವನ್ನು ನೀಡಿದರ? ಮಹರ್ಷಿ ವೇದವ್ಯಾಸರು ಉತ್ತರಿಸಿದರು, ಹೌದು. ಆದರೆ ಈ ಘಟನೆಯು ಒಂದು ಗಂಭೀರ ರಹಸ್ಯವನ್ನು ಹೊಂದಿತ್ತು. ಬ್ರಾಹ್ಮಣನ ಈ ದುಃಖವು ಕೇವಲ ಒಂದು ಸಾಮಾನ್ಯ ಘಟನೆ ಆಗಿರಲಿಲ್ಲ. ಇದು ಪುನರ್ಜನ್ಮ ಮತ್ತು ಕರ್ಮದ ಬಂಧನಕ್ಕೆ ಸಂಬಂಧಪಟ್ಟಿತ್ತು. ಅರ್ಜುನನಿಗೆ ಈ ಘಟನೆಯ ಬಗ್ಗೆ ತಿಳಿದಾಗ ಅರ್ಜುನ ಬ್ರಾಹ್ಮಣನಿಗೆ ಪ್ರತಿಜ್ಞೆ ಮಾಡಿದನು. ಅರ್ಜುನ ಸ್ವತಃ ಬ್ರಾಹ್ಮಣನ ಮುಂದಿನ ಸಂತಾನದ ರಕ್ಷಣೆ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ಆದರೆ ಬ್ರಾಹ್ಮಣನ ಮಗ ಮತ್ತೆ ಕಣ್ಮರೆಯಾದಾಗ ಅರ್ಜುನನು ಸ್ವತಃ ಯಮಲೋಕಕ್ಕೆ ಪ್ರಯಾಣ ಮಾಡಿದನು. ಭೀಮನು ಆಶ್ಚರ್ಯದಿಂದ ಕೇಳಿದನು, ಅರ್ಜುನನು ಯಮಲೋಕಕ್ಕೆ ಹೋಗಿದನಾ? ಋಷಿಯವರು ಉತ್ತರಿಸುತ್ತಾರೆ, ಹೌದು. ಅರ್ಜುನನು ಅಲ್ಲಿ ಹೋಗಿ ಯಮರಾಜರಿಂದ ಈ ಘಟನೆಯ ರಹಸ್ಯವನ್ನು ವಿಚಾರಿಸಿದರು. ಆಗ ಯಮರಾಜರು ಅವರಿಗೆ ತಿಳಿಸಿದರು, ಈ ಬ್ರಾಹ್ಮಣನು ಸಾಮಾನ್ಯ ಆತ್ಮವಲ್ಲ. ಈ ಆತ್ಮವು ಹಿಂದೆ ಇದೇ ಕುಲದಲ್ಲಿ ಜನಿಸಿತ್ತು ಮತ್ತು ತನ್ನ ಕರ್ಮಗಳ ಕಾರಣದಿಂದ ಮತ್ತೆ ಮತ್ತೆ ತನ್ನದೇ ಕುಟುಂಬದಲ್ಲಿ ಜನ್ಮ ಪಡೆಯಬೇಕಾಯಿತು. ಸ್ನೇಹಿತರೆ, ಯುಧಿಷ್ಠಿರ ಮತ್ತು ಪಾಂಡವರು ಈ ಕಥೆಯಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು. ಸ್ನೇಹಿತರೆ, ಮಹರ್ಷಿ ವೇದವ್ಯಾಸರು ಕೊನೆಗೆ ಹೇಳುತ್ತಾರೆ, ಧರ್ಮರಾಜ, ಈ ಕಥೆ ನಿನಗೆ ತಿಳಿಯುವಂತೆ ಮಾಡಲು ಹೇಳಲಾಗಿದೆ. ಆತ್ಮನ ಕರ್ಮವೇ ಪುನರ್ಜನ್ಮವನ್ನು ನಿರ್ಧರಿಸುತ್ತದೆ ಎಂದು. ಯಾವುದಾದರೂ ಆತ್ಮವು ಒಂದು ಕುಟುಂಬದೊಂದಿಗೆ ವಿಶೇಷ ಸಂಬಂಧ ಹೊಂದಿದ್ದರೆ ಅದು ಪುನಃ ಅದೇ ಕುಲದಲ್ಲಿ ಜನಿಸಬಹುದು. ಕೆಲವೊಮ್ಮೆ ಪುಣ್ಯದ ಕಾರಣದಿಂದ, ಕೆಲವೊಮ್ಮೆ ಶ್ರಾಪದ ಕಾರಣದಿಂದ, ಮತ್ತೊಮ್ಮೆ ಅಪೂರ್ಣ ಕಾರ್ಯವನ್ನು ಮುಗಿಸಲು. ಯುಧಿಷ್ಠಿರನು ಆಳವಾಗಿ ಉಸಿರೆಳೆದನು ಮತ್ತು ಹೇಳಿದನು, ಈಗ ನನಗೆ ಅರ್ಥವಾಗುತ್ತಿದೆ ಕರ್ಮ, ಕುಟುಂಬ ಮತ್ತು ಪುನರ್ಜನ್ಮದ ರಹಸ್ಯ ಎಷ್ಟು ಆಳವಾಗಿದೆ ಎಂದು. ಆದರೆ ಈಗ ನನಗೆ ಈ ಕಥೆಯನ್ನು ವಿಸ್ತಾರವಾಗಿ ಕೇಳುವ ಆಸಕ್ತಿಯಾಗಿದೆ. ಮಹರ್ಷಿ ವೇದವ್ಯಾಸರು ಮುಗುಳ್ನಗುತ್ತಾ ಹೇಳುತ್ತಾರೆ, ಹಾಗಾದರೆ ಕೇಳು. ದ್ವಾರಕೆಯ ಬ್ರಾಹ್ಮಣನ ನೋವು ಮತ್ತು ಅರ್ಜುನನ ಪ್ರತಿಜ್ಞೆಯ ಸಂಪೂರ್ಣ ಕಥೆ. ಕಾಲಚಕ್ರವು ನಿರಂತರವಾಗಿ ತಿರುಗುತ್ತಿರುತ್ತದೆ. ಜನನ ಮತ್ತು ಮರಣದ ಆಟ ನಿರಂತರವಾಗಿ ಸಾಗುತ್ತದೆ. ಆದರೆ ಯಾವಾಗಲಾದರೂ ಒಂದು ಆತ್ಮ ವಿಶೇಷ ಕಾರಣಗಳಿಂದ ಪುನಃ ಪುನಃ ಜನ್ಮ ಪಡೆದುಕೊಳ್ಳುತ್ತದೆ ಎಂದರೆ ಆಗ ಅದು ಒಂದು ರಹಸ್ಯವಾಗಿರುತ್ತದೆ. ಈ ಘಟನೆ ಆ ಸಮಯದ್ದಾಗಿದೆ. ಭಗವಾನ್ ಶ್ರೀಕೃಷ್ಣರು ದ್ವಾರಕೆಯಲ್ಲಿ ತಮ್ಮ ರಾಜಮಹಲಿನಲ್ಲಿ ವಾಸಿಸುತ್ತಿದ್ದರು. ದ್ವಾರಿಕಾ ಅದು ಸಮುದ್ರದ ಮಧ್ಯದಲ್ಲಿರುವ ಒಂದು ದಿವ್ಯ ನಗರಿಯಾಗಿತ್ತು. ಅಲ್ಲಿ ಧರ್ಮ ಮತ್ತು ಸತ್ಯದ ಪಾಲನೆಯ ಆದರ್ಶವನ್ನು ಸ್ಥಾಪಿಸಲಾಗಿತ್ತು. ಅವರು ತಮ್ಮ ಭಕ್ತರಿಗೆ ಆಶೀರ್ವಾದ ನೀಡುತ್ತಿದ್ದರು, ನ್ಯಾಯ ಕೊಡುತ್ತಿದ್ದರು ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ತಮ್ಮ ಲೀಲೆಯನ್ನು ನಡೆಸುತ್ತಿದ್ದರು. ಒಂದು ದಿನ ರಾಜಮಹಲಿನ ಬಾಗಿಲಿಗೆ ಒಬ್ಬ ಬ್ರಾಹ್ಮಣನು ಆಗಮಿಸಿದನು. ಅವನ ಶರೀರವು ತುಂಬಾ ನೋವಿನಿಂದ ತುಂಬಿತ್ತು. ಮುಖದಲ್ಲಿ ತೀವ್ರವಾದ ವ್ಯಥೆಯ ಗುರುತುಗಳು ಮತ್ತು ಕಣ್ಣೀರಿನ ಧಾರೆ ಹರಿಯುತ್ತಿತ್ತು. ಅವನು ಅಳುತ್ತಾ ಶ್ರೀಕೃಷ್ಣರ ಬಳಿಗೆ ಬಂದು ಅವರ ಪಾದಗಳಿಗೆ ಬಿದ್ದು ತುಂಬಾ ಕರುಣೆಯಿಂದ, ಹೇ ದ್ವಾರಿಕಾಧೀಶ, ಹೇ ಯೋಗೇಶ್ವರ, ನನ್ನ ಮೇಲೆ ಕೃಪೆ ತೋರಿಸಿ ಎಂದು ಕೇಳುತ್ತಾನೆ. ನನ್ನ ವ್ಯಥೆಯನ್ನು ಕೇಳಿರಿ. ನಾನು ಧರ್ಮನಿಷ್ಠ ಬ್ರಾಹ್ಮಣನಾಗಿದ್ದೇನೆ. ನಾನು ಜೀವನ ಪೂರ್ತಿ ಸತ್ಯ ಮತ್ತು ಅಹಿಂಸೆಯ ಪಾಲನೆಯನ್ನು ಮಾಡಿದ್ದೇನೆ. ನಾನು ಯಾರಿಗೂ ಹಾನಿ ಮಾಡಿಲ್ಲ. ಆದರೂ ನಾನು ಒಂದು ಅದೃಷ್ಟಹೀನ ಸ್ಥಿತಿಗೆ ಒಳಗಾಗಿದ್ದೇನೆ. ಇದಕ್ಕೊಂದು ಪರಿಹಾರ ಯಾವುದೂ ಕಾಣಿಸುತ್ತಿಲ್ಲ ನನಗೆ. ಶ್ರೀಕೃಷ್ಣರು ಪ್ರೇಮಪೂರ್ವಕ ಬ್ರಾಹ್ಮಣನನ್ನು ಎಬ್ಬಿಸಿ, ವತ್ಸ, ಶಾಂತವಾಗು. ನೀನೀಗ ನಿನ್ನ ಮನಸ್ಸಿನ ವ್ಯಥೆಯನ್ನು ಹೇಳು ಎಂದರು. ಬ್ರಾಹ್ಮಣನು ತನ್ನ ಕಣ್ಣೀರನ್ನು ಒರೆಸಿ ನಡಗುವ ಧ್ವನಿಯಲ್ಲಿ, ಹೇ ಮಾಧವ, ನನಗೆ ಜನಿಸಿದ ಎಲ್ಲ ಮಗುವು ಹುಟ್ಟಿದ ತಕ್ಷಣವೇ ಮರಣ ಹೊಂದುತ್ತವೆ ಎಂದು ಹೇಳುತ್ತಾರೆ. ಇದು ನನ್ನೊಂದಿಗೆ 5ನೇ ಬಾರಿ ಆಗುತ್ತಿದೆ.
ನಾನು ಒಂದು ತಂದೆಯಾಗಿದ್ದು ನನ್ನ ಮಗುವನ್ನು ಹುಟ್ಟಿದ ತಕ್ಷಣ ನನ್ನ ಮಡಿಲಿನಲ್ಲಿ ನಿರ್ಜೀವವಾಗಿ ನೋಡಬೇಕಾಗುತ್ತದೆ. ಇದು ನನ್ನ ಹಿಂದಿನ ಜನ್ಮದ ಪಾಪಗಳ ಫಲವೇ? ನನ್ನ ಆತ್ಮವು ಯಾವುದಾದರೂ ಶಾಪದಿಂದ ಬಂಧಿತವಾಗಿದೆಯೇ? ಏಕೆ ನನ್ನ ಮಕ್ಕಳು ಈ ಲೋಕಕ್ಕೆ ಬಂದ ತಕ್ಷಣವೇ ಸತ್ತು ಹೋಗುತ್ತಾರೆ? ಬ್ರಾಹ್ಮಣನ ಈ ನೋವನ್ನು ಕೇಳಿದ ದ್ವಾರಕೆಯೆಲ್ಲ ಅಲುಗಾಡಿತು. ಅಲ್ಲಿ ಹಾಜರಿದ್ದ ಎಲ್ಲ ನಾಗರಿಕರು ಬ್ರಾಹ್ಮಣನ ದುಃಖವನ್ನು ನೋಡಿ ದುಃಖಿತರಾದರು. ಜನರು ಪರಸ್ಪರ ಚರ್ಚಿಸಲು ಪ್ರಾರಂಭಿಸಿದರು. ಈ ಬ್ರಾಹ್ಮಣನು ಶಾಪಿತ ಕುಲದವನಾಗಿರಬಹುದಾ? ಇದು ದೇವರ ಯಾವುದೇ ವಿಶೇಷ ಲೀಲೆಯಾ? ಇವರಿಗೆ ಯಾವುದಾದರೂ ಋಷಿ ಅಥವಾ ದೇವತೆ ಶಾಪ ನೀಡಿರಬಹುದಾ? ಅಲ್ಲಿ ಇದ್ದ ಎಲ್ಲರೂ ಯೋಚಿಸುತ್ತಾರೆ, ಸ್ವತಃ ಶ್ರೀಕೃಷ್ಣರು ಈ ಭೂಮಿಯಲ್ಲಿ ಇದ್ದಾಗ ಈ ಭಕ್ತನಿಗೆ ಇಷ್ಟು ಯಾತನೆ ಏಕೆ? ಈ ಬ್ರಾಹ್ಮಣನ ಭಾಗ್ಯದಲ್ಲಿ ಇದೇ ದುಃಖ ಬರೆಯಲ್ಪಟ್ಟಿದೆಯಾ? ಬ್ರಾಹ್ಮಣನು ಅತ್ಯಂತ ದುಃಖಿತನಾಗಿದ್ದನು ಮತ್ತು ಕೋಪದಿಂದ, ಹೇ ಯಾದವ ಶ್ರೇಷ್ಠ, ನೀವು ನಾರಾಯಣನ ಅವತಾರರಾಗಿದ್ದೀರಿ, ನೀವು ತ್ರಿಕಾಲದರ್ಶಿಗಳು, ನೀವು ಜಗತ್ತಿನ ಪೋಷಕರಾಗಿದ್ದೀರಿ. ಆದರೂ ನನ್ನ ಈ ದುಃಖವನ್ನು ನೋಡಿ ಮೌನವಾಗಿದ್ದೀರಾ ಯಾಕೆ? ಹೇ ಮಾಧವ, ನೀವು ನನ್ನ ಮಗನನ್ನು ಹಿಂತಿರುಗಿಸದಿದ್ದರೆ ನಾನು ದ್ವಾರಕೆಯ ಎಲ್ಲಾ ಕುಲಗಳಿಗೂ ಸಂತಾನ ಪ್ರಾಪ್ತಿಯಾಗಬಾರದು ಎಂದು ಶಾಪ ನೀಡುತ್ತೇನೆ ಎಂದು ಹೇಳುತ್ತಾನೆ. ಬ್ರಾಹ್ಮಣನ ಈ ಕೋಪದ ಮಾತುಗಳನ್ನು ಕೇಳಿ ಅಲ್ಲಿದ್ದ ಎಲ್ಲರೂ ಭಯಭೀತರಾದರು. ಬ್ರಾಹ್ಮಣನಿಗೆ ಅರ್ಜುನ ಹೇಳುತ್ತಾರೆ, ಹೇ ಬ್ರಾಹ್ಮಣ, ಈ ಬಾರಿ ನಿನ್ನ ಮಗು ಹುಟ್ಟಿದಾಗ ನನ್ನನ್ನು ಕರೆ. ನಾನು ನನ್ನ ದಿವ್ಯ ಶಕ್ತಿಯಿಂದ ಅವರನ್ನು ರಕ್ಷಿಸುತ್ತೇನೆ. ಯಾರೂ ಅವರನ್ನು ಕೊಲ್ಲಲಾಗದು. ಬ್ರಾಹ್ಮಣನಿಗೆ ಈಗ ಅರ್ಜುನನ ಮೇಲೆ ನಂಬಿಕೆ ಬಂದಿತು. ಅವನು ಶ್ರೀಕೃಷ್ಣರ ಪಾದಗಳಿಗೆ ಪ್ರಮಾಣ ಮಾಡಿ ತನ್ನ ಮನೆಗೆ ಹಿಂತಿರುಗುತ್ತಾನೆ. ಆದರೆ ಈ ಬಾರಿಯೂ ಕೂಡ ಹಿಂದಿನ 5 ಬಾರಿಯಂತೆ ಆಗಬಹುದಾ? ಅರ್ಜುನನು ತನ್ನ ವಚನವನ್ನು ಉಳಿಸಬಹುದಾ? ಅಥವಾ ಈ ಘಟನೆಯ ಹಿಂದೆ ಯಾವುದಾದರೂ ದಿವ್ಯ ಲೀಲೆ ಇದೆಯಾ? ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಬಹುದಾ? ಈಗ ಎಲ್ಲರ ದೃಷ್ಟಿಯು ಬ್ರಾಹ್ಮಣನ ಮಗುವಿನ ಜನನದ ಕಡೆಗೇ ಇತ್ತು. ದ್ವಾರಕೆಯ ನಾಗರಿಕರು ಆಸಕ್ತರಾಗಿದ್ದರು, ಏಕೆಂದರೆ ಇದು ಕೇವಲ ತಂದೆಯ ನೋವಲ್ಲ, ಆದರೆ ಪುನರ್ಜನ್ಮ ಮತ್ತು ಕರ್ಮದ ರಹಸ್ಯಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಮುಖ ಘಟನೆಯಾಗಿತ್ತು. ಸ್ನೇಹಿತರೆ, ಆದರೆ ಬ್ರಾಹ್ಮಣನ ಮಗುವು ಮತ್ತೆ ಹುಟ್ಟಿದ ಮೇಲೆ ಕಾಣೆಯಾಯಿತು. ನಂತರ ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ನಿಭಾಯಿಸಲು ಅದನ್ನು ಹುಡುಕಲು ನಿರ್ಧರಿಸಿದನು. ಅರ್ಜುನನು ತನ್ನ ದಿವ್ಯ ದೃಷ್ಟಿ ಮತ್ತು ಗಾಂಡೀವ ಧನುಷ್ಯದ ಶಕ್ತಿಯಿಂದ ಬ್ರಾಹ್ಮಣನ ಹೊಸದಾಗಿ ಹುಟ್ಟಿದಂತಹ ಮಗುವನ್ನು ರಕ್ಷಿಸಲು ಎಲ್ಲ ಸಾಧ್ಯವಾದ ಪ್ರಯತ್ನಗಳನ್ನು ಮಾಡಿದನು. ಅವರು ತಮ್ಮ ಧನುಷ್ಯದ ರಕ್ಷಣಾ ಚಕ್ರವನ್ನು ಬಳಸಿ ಬ್ರಾಹ್ಮಣನ ಮನೆಯನ್ನು ಸುರಕ್ಷಿತಗೊಳಿಸಿದರು. ಆದರೆ ಮಗುವು ಹುಟ್ಟಿದಾಗ ಅದು ಮತ್ತೆ ರಹಸ್ಯಮಯವಾಗಿ ಕಾಣೆಯಾಗಿ ಬಿಟ್ಟಿತು. ಬ್ರಾಹ್ಮಣನು ಅಳಲು ಪ್ರಾರಂಭಿಸಿದನು ಮತ್ತು ಕೋಪದಲ್ಲಿ ಅರ್ಜುನನನ್ನು ದೂಷಿಸಲು ಪ್ರಾರಂಭಿಸಿದನು. ಹೇ ಅರ್ಜುನ, ನೀನು ನನ್ನ ಮಗನನ್ನು ರಕ್ಷಿಸುವೆ ಎಂದು ಹೇಳಿದೆ, ಆದರೆ ಅವನು ಮತ್ತೆ ಕಾಣೆಯಾಗಿದ್ದಾನೆ. ನಿನ್ನ ಪ್ರತಿಜ್ಞೆ ವ್ಯರ್ಥವಾಗಿದೆಯೇ? ಅರ್ಜುನನಿಗೆ ತನ್ನ ಶಕ್ತಿಯ ಮೇಲೆ ಅಪಾರ ನಂಬಿಕೆ ಇತ್ತು. ಅವನು ನಿರ್ಧಾರ ಮಾಡಿದನು, ಈ ರಹಸ್ಯವನ್ನು ಪರಿಹರಿಸುವವರೆಗೆ ನಾನು ಶಾಂತವಾಗಿ ಕೂತುಕೊಳ್ಳುವುದಿಲ್ಲ ಎಂದು. ಸ್ನೇಹಿತರೆ, ನಂತರ ಅರ್ಜುನನು ಮೊದಲು ಇಂದ್ರಲೋಕಕ್ಕೆ ಪ್ರಯಾಣಿಸಿದನು. ಅವರು ಸ್ವರ್ಗಲೋಕಕ್ಕೆ ಹೋಗಿ ದೇವರಾಜ ಇಂದ್ರನನ್ನು ಕೇಳುತ್ತಾರೆ, ಹೇ ದೇವರಾಜ, ಬ್ರಾಹ್ಮಣ ಮಿತ್ರನ ಮಗ ಇಲ್ಲಿ ಇದ್ದಾನೆಯೇ? ಇಂದ್ರನು ಉತ್ತರಿಸಿದನು, ಇಲ್ಲ ಪಾರ್ಥ, ಈ ರಹಸ್ಯವು ನಿನ್ನ ಕಲ್ಪನೆಯಿಂದಲೂ ದೂರವಿದೆ. ಇದು ಯಾವುದೇ ಸಾಮಾನ್ಯ ಘಟನೆಯಲ್ಲ, ಆದರೆ ಪುನರ್ಜನ್ಮ ಮತ್ತು ಕರ್ಮದ ಗೂಢ ರಹಸ್ಯವಾಗಿದೆ. ನೀನು ಇದನ್ನು ಅರ್ಥ ಮಾಡಿಕೊಳ್ಳಲು ಇನ್ನಷ್ಟು ಆಳವಾಗಿ ಹೋಗಬೇಕಾಗುತ್ತದೆ. ಇಂದ್ರನ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ಅರ್ಜುನನು ಮುಂದಿನ ಹಂತ ತೆಗೆದುಕೊಂಡನು. ಅರ್ಜುನನು ಮೊದಲು ವರುಣಲೋಕಕ್ಕೆ, ನಂತರ ಕುಬೇರ ಲೋಕಕ್ಕೆ, ಕೊನೆಗೆ ಯಮಲೋಕಕ್ಕೆ ಪ್ರಯಾಣಿಸಿದನು. ಅರ್ಜುನನು ತನ್ನ ದಿವ್ಯ ರಥವನ್ನು ಬಳಸಿ ಯಮಲೋಕದ ಬಾಗಿಲನ್ನು ದಾಟಿದನು. ಅವನು ಅಲ್ಲಿ ಧರ್ಮ ಮತ್ತು ಕರ್ಮದ ರಕ್ಷಕರಾದಂತಹ ಯಮರಾಜರನ್ನು ನೋಡಿದನು. ಯಮರಾಜರ ಉಪಸ್ಥಿತಿ ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ಅವರ ಧ್ವನಿ ಗಂಭೀರ ಮತ್ತು ಗೂಢವಾಗಿತ್ತು. ಒಂದು ಕ್ಷಣ ಮೌನವಾಗಿದ್ದು ನಂತರ ಅವರು ಹೇಳಿದರು, ಪಾರ್ಥ, ಇದು ಯಾವುದೇ ಸಾಮಾನ್ಯ ಸಂತಾನವಲ್ಲ. ಇದರ ರಹಸ್ಯವು ನಿನ್ನ ಮತ್ತು ಶ್ರೀಕೃಷ್ಣರಿಗಿಂತಲೂ ಬಹಳ ಹಳೆಯದಾಗಿದೆ. ಈ ಆತ್ಮ ಒಂದು ಶಾಪದ ಕಾರಣದಿಂದ ತನ್ನದೇ ಕುಟುಂಬದಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತಿದೆ. ಸ್ನೇಹಿತರೆ, ಇದನ್ನು ಕೇಳಿ ಅರ್ಜುನ ಆಶ್ಚರ್ಯಚಕಿತನಾದನು. ನಂತರ ಅರ್ಜುನ ಕೇಳುತ್ತಾನೆ, ಹೇ ಧರ್ಮರಾಜ, ದಯವಿಟ್ಟು ಸ್ಪಷ್ಟವಾಗಿ ಹೇಳಿ, ಈ ಆತ್ಮ ಯಾರು ಮತ್ತು ಇದಕ್ಕೆ ಯಾವ ಶಾಪ ಸಿಕ್ಕಿದೆ? ಯಮರಾಜರು ತಮ್ಮ ದಿವ್ಯ ದೃಷ್ಟಿಯಿಂದ ಆ ಆತ್ಮನ ಹಿಂದಿನ ಜನ್ಮಗಳನ್ನು ನೋಡಿದರು ಮತ್ತು ಹೇಳಿದರು, ಈ ಆತ್ಮ ಹಿಂದೆ ಒಬ್ಬ ಮಹಾನ್ ಯೋಧನಾಗಿದ್ದನು.
ಇವರು ದ್ವಾಪರಯುಗಕ್ಕಿಂತಲೂ ಮುಂಚಿನ ತ್ರೇತಾಯುಗದಲ್ಲಿ ಜನಿಸಿದ್ದರು. ಇವನು ರಾಜ ನಳನ ಪುತ್ರನಾಗಿ ಜನಿಸಿದ್ದ. ಆದರೆ ತನ್ನ ಅಹಂಕಾರ ಮತ್ತು ಅನ್ಯಾಯದ ಕಾರಣ ಒಬ್ಬ ಬ್ರಾಹ್ಮಣನ ಶಾಪದಿಂದ ಪುನಃ ಪುನಃ ಮರಣದಂಡನೆ ಅನುಭವಿಸಬೇಕಾಯಿತು. ಅರ್ಜುನ ಆಶ್ಚರ್ಯಚಕಿತರಾದರು. ಅಂದರೆ ಈ ಆತ್ಮ ತನ್ನದೇ ಕರ್ಮದ ಪರಿಣಾಮವಾಗಿ ಪ್ರತಿಯೊಂದು ಜನ್ಮದಲ್ಲೂ ಅದೇ ಕುಟುಂಬದಲ್ಲಿ ಹುಟ್ಟುತ್ತಾ ಇರುತ್ತದೆ ಎಂದು ಅರ್ಜುನ ಕೇಳುತ್ತಾರೆ. ಯಮರಾಜರು ಉತ್ತರಿಸಿದರು, ಹೌದು, ಏಕೆಂದರೆ ಈ ಆತ್ಮ ಒಂದು ಕಾಲದಲ್ಲಿ ನಿರ್ದೋಷ ಬ್ರಾಹ್ಮಣನ ಮಗನನ್ನು ಕೊಂದಿತ್ತು. ಅದೇ ಬ್ರಾಹ್ಮಣನು ಇವರಿಗೆ ಶಾಪ ನೀಡಿದ್ದನು, ನೀನು ಪ್ರತಿ ಜನ್ಮದಲ್ಲೂ ನಿನ್ನದೇ ಕುಟುಂಬದಲ್ಲಿ ಹುಟ್ಟುವೆ ಮತ್ತು ಹುಟ್ಟುತ್ತಿದ್ದಂತೆ ಮರಣ ಹೊಂದುವೆ ಎಂದು. ಯಾರಾದರೂ ಒಬ್ಬ ಮಹಾನ್ ಯೋಧ ಅಥವಾ ದಿವ್ಯ ಪುರುಷನು ಈ ಚಕ್ರದಿಂದ ಮುಕ್ತಗೊಳಿಸುವವರೆಗೆ ಈ ರೀತಿ ಮುಂದುವರಿಯುತ್ತಲೇ ಇರುತ್ತದೆ. ಅರ್ಜುನನಿಗೆ ಈಗ ಈ ರಹಸ್ಯದ ಅರಿವು ಬಂದಿತು. ಅರ್ಜುನ ಹೇಳುತ್ತಾರೆ, ಈ ಆತ್ಮ ಒಂದು ಶಾಪದ ಕಾರಣ ಈ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಇದನ್ನು ಮುಕ್ತಗೊಳಿಸುವುದು ಹೇಗೆ ಸಾಧ್ಯ? ಯಮರಾಜರು ಉತ್ತರಿಸಿದರು, ಕೇವಲ ಭಗವಾನ್ ಶ್ರೀಕೃಷ್ಣನೇ ಇದನ್ನು ಈ ಚಕ್ರದಿಂದ ಮುಕ್ತಗೊಳಿಸಬೇಕು. ಏಕೆಂದರೆ ಅವರು ಸ್ವತಃ ನಾರಾಯಣ. ಅವರು ಮಾತ್ರ ಈ ಆತ್ಮದ ಪ್ರಾರಬ್ಧವನ್ನು ಬದಲಾಯಿಸಬಲ್ಲರು. ಅವರು ಬಯಸಿದರೆ ಇವರಿಗೆ ಮೋಕ್ಷ ಸಿಗಬಹುದು. ಅರ್ಜುನನು ತಕ್ಷಣ ಶ್ರೀಕೃಷ್ಣನನ್ನು ಧ್ಯಾನಿಸಿ ಅವರನ್ನು ಯಮಲೋಕಕ್ಕೆ ಕರೆಸಿದರು. ಶ್ರೀಕೃಷ್ಣ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷರಾದರು. ಶ್ರೀಕೃಷ್ಣ ಮುಗುಳ್ನಗುತ್ತಾ ಹೇಳುತ್ತಾರೆ, ಹೇ ಪಾರ್ಥ, ಈ ಆತ್ಮ ತನ್ನದೇ ಕರ್ಮದಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಆದರೆ ಈಗ ಇದಕ್ಕೆ ಮೋಕ್ಷ ಪ್ರಾಪ್ತಿಯಾಗುವ ಸಮಯ ಬಂದಿದೆ. ನಂತರ ಶ್ರೀಕೃಷ್ಣನು ತಮ್ಮ ದಿವ್ಯ ಸುದರ್ಶನ ಚಕ್ರದಿಂದ ಆ ಆತ್ಮನ ಬಂಧನಗಳನ್ನು ತುಂಡು ಮಾಡಿದರು. ಯಮರಾಜರು ಹೇಳಿದರು, ಈಗ ಈ ಆತ್ಮ ಮತ್ತೊಮ್ಮೆ ಜನ್ಮ ಪಡೆಯುವುದಿಲ್ಲ. ಇದು ಚಕ್ರದಿಂದ ಮುಕ್ತವಾಗಿದೆ. ಹೇ ಅರ್ಜುನ, ನೀನು ಈ ಆತ್ಮವನ್ನು ಮುಕ್ತಗೊಳಿಸಲು ಮಹತ್ವದ ಪಾತ್ರವನ್ನು ವಹಿಸಿದ್ದೀಯಾ. ಅರ್ಜುನ ಮತ್ತು ಶ್ರೀಕೃಷ್ಣರು ಬ್ರಾಹ್ಮಣನ ಮಗುವನ್ನು ಪುನಃ ಜೀವಂತಗೊಳಿಸಿ ಅವನನ್ನು ದ್ವಾರಿಕೆಯಲ್ಲಿ ಅವನ ತಂದೆ ತಾಯಿಗಳಿಗೆ ಒಪ್ಪಿಸಿದರು. ಬ್ರಾಹ್ಮಣನು ತನ್ನ ಮಗನನ್ನು ಜೀವಂತವಾಗಿ ನೋಡಿ ಆಶ್ಚರ್ಯ ಮತ್ತು ಸಂತೋಷವಾಯಿತು. ಅವನು ಶ್ರೀಕೃಷ್ಣ ಮತ್ತು ಅರ್ಜುನನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದನು. ಅರ್ಜುನನು ತಿಳಿದನು, ಕರ್ಮ, ಪುನರ್ಜನ್ಮ ಮತ್ತು ಶಾಪದ ರಹಸ್ಯ ಎಷ್ಟು ಆಳವಿದೆ ಎಂಬುದು. ಇದು ಕೇವಲ ಒಂದು ಜೀವನದ ಆಟವಲ್ಲ, ಅದರ ಬದಲಾಗಿ ಆತ್ಮನ ಪ್ರಯಾಣವಾಗಿತ್ತು. ಅದು ತನ್ನ ಕರ್ಮಗಳಿಂದ ಮುಕ್ತಿಯಾಗುವ ತನಕ ಮುಂದುವರಿಯುತ್ತಿರುತ್ತದೆ. ಸ್ನೇಹಿತರೆ, ನಂತರ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದರು, ಹೇ ಪಾರ್ಥ, ಈ ಘಟನೆ ನಿನಗೆ ಈ ಪಾಠವನ್ನು ಕಲಿಸಲು ಸಂಭವಿಸಿದೆ. ಆತ್ಮ ತನ್ನ ಕರ್ಮದ ಪ್ರಕಾರ ಪುನರ್ಜನ್ಮ ಪಡೆಯುತ್ತದೆ. ಆದರೆ ಯಾರು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುತ್ತಾರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅರ್ಜುನನು ತಲೆ ತಗ್ಗಿಸಿ, ಹೇ ಕೇಶವ, ಈಗ ನನಗೆ ಪುನರ್ಜನ್ಮ ಮತ್ತು ಕರ್ಮದ ಗೂಢ ರಹಸ್ಯ ಅರ್ಥವಾಗಿದೆ ಎಂದು ಹೇಳುತ್ತಾರೆ. ಸತ್ಯ ಮತ್ತು ಧರ್ಮವೇ ಆತ್ಮದ ಮುಕ್ತಿಗೆ ದಾರಿ. ಯುಧಿಷ್ಠಿರ ಮತ್ತು ಪಾಂಡವರು ಈ ಕಥೆಯನ್ನು ಕೇಳಿದಾಗ ಅವರು ಆಶ್ಚರ್ಯಚಕಿತರಾದರು. ಮಹರ್ಷಿ ವೇದವ್ಯಾಸರು ಹೇಳುತ್ತಾರೆ, ಧರ್ಮರಾಜ, ಈ ಘಟನೆ ಪುನರ್ಜನ್ಮ ಸತ್ಯವೆಂದು ಸಾಬೀತು ಮಾಡುತ್ತದೆ. ಯಾರದಾದರೂ ಕರ್ಮವು ಕುಟುಂಬ ಅಥವಾ ಕುಲಕ್ಕೆ ಸಂಬಂಧಿಸಿದ್ದರೆ ಆತ್ಮ ಪುನಃ ಪುನಃ ಅದೇ ಕುಟುಂಬದಲ್ಲಿ ಹುಟ್ಟಬಹುದು, ಅವನು ಮುಕ್ತನಾಗುವವರೆಗೆ. ಇದೇ ಕಾರಣ ಕೆಲವರು ತಮ್ಮ ಹಿಂದಿನ ಜನ್ಮದ ನೆನಪುಗಳನ್ನು ಹೊಂದಿರುತ್ತಾರೆ. ಯುಧಿಷ್ಠಿರನು ತಲೆ ತಗ್ಗಿಸಿ, ಹೇ ಗುರುದೇವ, ಈಗ ನನ್ನ ಸಂಶಯ ಪರಿಹಾರವಾಗಿದೆ ಎಂದು ಹೇಳುತ್ತಾರೆ. ಪುನರ್ಜನ್ಮದ ರಹಸ್ಯ ಅದ್ಭುತ ಮತ್ತು ಗೂಢವಾಗಿದೆ, ಆದರೆ ಧರ್ಮವೇ ಇದರ ಏಕೈಕ ಪರಿಹಾರ. ಆದ್ದರಿಂದ ಸ್ನೇಹಿತರೆ, ಈ ಕಥೆಯಿಂದ ಸಾಬೀತಾಗುವುದು ಆತ್ಮದ ಕರ್ಮವು ಒಂದು ಕುಟುಂಬ ಅಥವಾ ಕುಲಕ್ಕೆ ನಿಕಟವಾಗಿ ಸಂಬಂಧಿಸಿದ್ದರೆ ಆಗ ಪುನರ್ಜನ್ಮವನ್ನು ಅದೇ ಕುಟುಂಬದಲ್ಲಿ ಪಡೆದುಕೊಳ್ಳಬಹುದು. ಈ ರಹಸ್ಯವನ್ನು ಕೇವಲ ಭಗವಂತನೇ ಬಲ್ಲನು, ಯಾರು, ಯಾವಾಗ ಮತ್ತು ಎಲ್ಲಿ ಹುಟ್ಟುತ್ತಾರೆ ಎಂಬುದನ್ನು. ಆದರೆ ಶಾಸ್ತ್ರಗಳಲ್ಲಿ ಪುನರ್ಜನ್ಮದ ಈ ತತ್ವಕ್ಕೆ ಬೆಂಬಲಿಸುವಂಥ ಹಲವಾರು ಪ್ರಮಾಣಗಳು ದೊರಕುತ್ತವೆ. ಸ್ನೇಹಿತರೆ, ಪುನರ್ಜನ್ಮದ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಲೈಕ್ ಮಾಡುವುದನ್ನು ಮರಿಬೇಡಿ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.